ಪ್ರೇಮ್ ಅವ್ರ ಜೊತೆಗೆ, ಪ್ರೇಮ್ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದ್ದು. ಸೊ ಅಂದರೆ ಅವರು ಸೆಟ್ಟಲ್ಲಿ ಯಾವ ರೀತಿ ಇರ್ತಾರೆ, ಯಾವ ರೀತಿ ಮೌಲ್ಡ್ ಮಾಡ್ತಾರೆ, ಮತ್ತು ಕೋಪ ಬಂದರೆ ಬೈತಾರೆ ಅಂತೆಲ್ಲ ಹೇಳಿದರೆ, ನಿಮಗೆ ಏನಾದ್ರು ಬೈಸ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಆಗಿದೆ? ಹಾಂ, ಬೈಸ್ಕೊಂಡಿದ್ದೀನಿ. ನಂದು ಇಂಟ್ರಡಕ್ಷನ್ ಸೀನ್ ಸರ್ಗೆ ತಲೆನೋವು ಬರ್ಸ್ಬಿಟ್ಟಿದ್ದೀನಿ ನಾನು ಆ ಸೀನಲ್ಲಿ. ಹಾಫ್ ಅ ಡೇ ತೊಗೊಂಡಿದ್ದೀನಿ ಸೆಕೆಂಡ್ ಹಾಫಲ್ಲಿ. ಅದು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಆಫೀಸಲ್ಲಿ. ಬಟ್ ನನಗೆ ಟೇಕ್ ಟೈಮಲ್ಲಿ ನನಗೆ, ಯಾಕಂದರೆ ಫಸ್ಟ್ ಟೈಮ್ ಧ್ರುವ ಸರ್ ಮತ್ತು ರಮೇಶ್ ಸರ್ನ ಮೀಟ್ ಮಾಡಿದ್ದು ಅವತ್ತೇ ನಾನು. ಬರ್ತಾನೆ ಇಲ್ಲ, ನಾನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆಗ ಸ್ವಲ್ಪ ಬ್ರೇಕ್ ಕೊಟ್ಟರು. ಓಕೆ, ಆರಾಮಾಗಿ ಕುತ್ಕೋ. ಆಗ ಧ್ರುವ ಸರ್ ಮಾತಾಡ್ಸಿದ್ರು ನನಗೆ, ರಮೇಶ್ ಸರ್ ಮಾತಾಡ್ಸಿದ್ರು, ಆ್ಯಂಡ್ ಪ್ರೇಮ್ ಸರು ಅಷ್ಟೇ. ನಿನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ನೀನು ಹೆಂಗೆ ಯೂಸ್ ಮಾಡ್ಕೋಬೇಕು ಅದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು. ಇಲ್ಲೆಲ್ಲರ ಜೊತೆ ನಿನ್ಗೆ ಹೇಳಿದ್ದೆ ಅಲ್ವಾ ಆಫೀಸಲ್ಲಿ, ನೀನು ಈ ಥರ ಕ್ಯಾರೆಕ್ಟರ್ ಮಾಡ್ತಾ ಇದೆಯಾ, ನಿನ್ನಲ್ಲಿ ಟೇಕ್ ಟೈಮಲ್ಲಿ ನೀನು ಹಿಂಗೆಲ್ಲ ಮಾಡಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿದ್ಯಾ, ಇಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಬೈಲಿಲ್ಲ, ಬಟ್ ಸ್ಟ್ರಿಕ್ಟಾಗಿ ಹೇಳಿದ್ರು ಅರ್ಥ ಆಗೋ ಥರ. ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು. ನಾನು ಯೋಚನೆ ಮಾಡಿದೆ, ಓಕೆ, ನಂಗೆ ಸಿಕ್ಕಿರೋ ಆಪರ್ಚುನಿಟಿನ ನಾನು ಬೆಸ್ಟ್ ಕೊಡಬೇಕು ಅಂತ. ಬಟ್ ಕೆಲವೊಂದು ಸೈಕಲ್ ತುಂಬ ಹೊಡೆದಿದ್ದೀನಿ 3-4 ಟೇಕಲ್ಲಿ. ಬಟ್ ಆಗ ಸರ್ ಟೇಕ್ ಓಕೆ ಆದಾಗ, ಲೋ ಗೌಡ, ನಂಗೆ ಸರ್ ಗೌಡ ಅಂತ ಕರೆಯೋದು. ಹಾಂ, ಲೋ ಗೌಡ, ನನ್ನ ತಲೆನೋವು ಬರ್ಸ್ಬಿಟ್ಟೆ ನನಗೆ, ಹಿಂಗೆ ಮಾಡ್ತೀನಿ ನಿನಗೆ, ನಾಳೆಯಿಂದ ಹಿಂಗೆ ಮಾಡು, ನಾನು ಚೇಂಜ್ ಮಾಡ್ತೀನಿ ನಿನ್ನ ಕ್ಯಾರೆಕ್ಟರಿಂದ ಅಂತ ಹೇಳಿದರು. ಬಟ್ ಅದೊಂದು ಎಕ್ಸ್ಪೀರಿಯನ್ಸ್ ಸರ್ ಸ್ಟ್ರಿಕ್ಟಾಗಿ ಹೇಳಿದ್ದು ಅಂತ ಅಂದರೆ. ಅದು ಬಿಟ್ಟು ಇನ್ನೆಲ್ಲ ಅದಾದಮೇಲೆ ನಾನೇ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ಟೇಕ್ಸ್ ತಗೊಳ್ಳಿಲ್ಲ. ಆ್ಯಂಡ್ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನಾನು. ಹೇಳ್ತಾಯಿದ್ರು ನಾಳೆ ಈ ಥರ ಸೀನ್ ಇರುತ್ತೆ, ಹಿಂಗಿರುತ್ತೆ ಅಂತ. ನಾನು ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ನಾನು ನೀಟಾಗಿ ಮಾಡಬೇಕು, ಸರ್ ಹತ್ರ ಬೈಸ್ಕೋಬಾರ್ದು. ಆ್ಯಂಡ್ ಎಲ್ಲರ ಮುಂದೆ ಸರ್ ನನಗೊಂದು ಈ ಪಾತ್ರ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಬೇಜಾರು ಮಾಡಬಾರ್ದು, ನಾನು ಯಾಕಾದರೂ ಇವಳನ್ನ ಈ ಪಾತ್ರಕ್ಕೆ ಚೂಸ್ ಮಾಡಿದ್ನು ಅಂತ ಅನಿಸ್ಬಾರ್ದು, ರಿಗ್ರೆಟ್ ಮಾಡಬಾರ್ದು ಸರ್ ಅನ್ನೋ ಕಾರಣದಕ್ಕೆ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಹಂಗಾಗಿ ನಾನು ಬೈಸ್ಕೋತಾ ಇರಲಿಲ್ಲ. ಆ್ಯಂಡ್ ಸೆಟ್ಟಲ್ಲಿ ಎಲ್ಲರೂ ಹೇಳೋ ಥರ ಸ್ಟ್ರಿಕ್ಟ್ ಇರ್ತಾರೆ ಸರ್, ಹಂಗಿದ್ರೇ ಚಂದ. ಅವ್ರ ಬಾಯಲ್ಲಿ ಬೈಗಳ ಬರ್ತಾ ಇರಬೇಕು. ಅದೊಂಥರ ಕ್ಯೂಟಾಗಿ ಬೈತಾರೆ ಸರ್ ಎಲ್ಲರಿಗೂ. ಆ್ಯಂಡ್ ಆಫ್ ಸ್ಕ್ರೀನು ಅಷ್ಟೇ. ಸರ್ ತುಂಬ ನನಗೆ ಸರ್ ಸಾಂಗ್ಸು ಮತ್ತು ಅವ್ರ ವಾಯ್ಸು, ಅವ್ರ ಬರವಣಿಗೆ ಎಲ್ಲ ನಂಗೆ ತುಂಬ ಫ್ಯಾನ್ ಆಗಿದ್ದೆ ಮುಂಚೆ. ಬಟ್ KD-ಯಿಂದ ಸರ್ನ ಮೀಟ್ ಮಾಡಾದ್ಮೇಲಿಂದ ಅವ್ರ ವ್ಯಕ್ತಿತ್ವಕ್ಕೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನಾನಂತ ಅಲ್ಲ, ಬಹುಶಃ ಎಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಈ ಮಾತನ್ನ ಹೇಳ್ತಾರೆ ಸರ್ ಜೊತೆ ಕೆಲಸ ಮಾಡಿರೋರು. ಆ್ಯಂಡ್ KD-ಯಲ್ಲೂ ನೀವು ಸುಮಾರು ಜನ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ದಾರೆ ಸರ್ ವ್ಯಕ್ತಿತ್ವದ ಬಗ್ಗೆ. ಸೊ ಅಷ್ಟು ಸಿಂಪಲ್ ಆ್ಯಂಡ್ ಹಂಬಲ್ ಪರ್ಸನ್ ಸರ್. ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆ್ಯಂಡ್ ನನ್ನ ಈ ಪಾತ್ರಕ್ಕೆ ತಗೊಂಡಿದ್ದಾರೆ ಅನ್ನೋದು ನಾನು ಚಿರಋಣಿ ಅಂತ ಹೇಳ್ಬೋದು. ಪ್ರೇಮ್ ಅವರ ಸಜೆಷನ್ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಎಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಆಗಿದೆ. ಸೊ ಜನಗಳು ನಿಮ್ಮ ಪಾತ್ರವನ್ನು ಇಷ್ಟಪಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆ್ಯಕ್ಚುಲಿ ನಿಮ್ಮ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಗಿತ್ತು ಅಂತ ಒಬ್ಬರು ಆ್ಯಕ್ಚುಲಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಅದು ಯಾರು ಅಂತ ಜಸ್ಟ್ ಪ್ಲೇ ಮಾಡಿ ಮಹೇಶ್ ಅವರು. ಹಾಯ್ ವಂದಿತಾ, ಕಂಗ್ರ್ಯಾಚುಲೇಷನ್ಸ್, ಭಾಳ ಚೆನ್ನಾಗಿ ಮಾಡಿದಿರಿ ಆ ಫಿಲ್ಮಲ್ಲಿ. KD-ಯಲ್ಲಿ ಮೊನ್ನೆ KD ಫಿಲ್ಮ್ ನೋಡಿದಾಗಲೇ ಅಲ್ಲೇ ನಾನು ನಿಮ್ಗೆ ಹೇಳಬೇಕೊಂಡೆ, ಬಟ್ ತುಂಬ ಕ್ರೌಡ್ ಆಗೋಯ್ತು, ಮಾತಾಡೋಕ್ಕಾಗಿಲ್ಲ. ಸ್ಕ್ರೀನ್ ಮೇಲೆ ಬಹಳ ಚಂದವಾಗಿ ಕಾಣ್ತಾ ಇದ್ರಿ, ಬಹಳ ನೀಟಾಗಿ ಮಾಡಿದಿರಿ ನಿಮ್ಮ ರೋಲನ್ನು. ಒಂದು ಹೀರೋಯಿನ್ಗೆ ಬೇಕಾಗಿರುವಂಥ ಹೈಟು, ಚಂದ, ಡಾನ್ಸು ಎಲ್ಲ ನಿಮ್ಮಲ್ಲಿದೆ. ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಮುಂದೆ ನಿಮ್ಮ ಕೆರಿಯರ್ ಡಿಪೆಂಡ್ ಆಗೋದು ನೀವು ಮಾಡುವಂಥ ಆಯ್ಕೆಗಳ ಮೇಲೆ. ನೀವು ಯಾವುದು ಹೂ ಅಂತೀರಿ, ಯಾವುದು ಕೂಹು ಅಂತೀರಿ ಅನ್ನೋದೇ ಕೆರಿಯರ್ ಆಗುತ್ತೆ. ಸೊ ಪ್ಲೀಸ್ ಡಿಸೈಡ್ ಕೇರ್ಫುಲಿ. ಒಳ್ಳೆ ಫಿಲ್ಮ್ ಮೇಕರ್ಸು, ಒಳ್ಳೆ ಪ್ರಾಜೆಕ್ಟ್ಸ್ ಒಪ್ಕೊಳ್ಳಿ. ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಹಿತವಾದ ವಿಷಯಗಳು, ಜೀವನದ ಬೆಸ್ಟ್ ಅಂಡ್ ಬ್ರೈಟೆಸ್ಟ್ ಥಿಂಗ್ಸ್ ನಿಮಗೆ ಸಿಗಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಗುಡ್ ಲಕ್ ರಾಜಾ. ಇದಕ್ಕಿಂತ ಏನು ಬೇಕು ನನಗೆ. ರಮೇಶ್ ಸರ್ ನನ್ನ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸರ್ಪ್ರೈಸ್. ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಇದೊಂದು ನಾನು ರಮೇಶ್ ಸರ್ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಕೇಳೋಕ್ಕಾಗಲಿಲ್ವಲ್ಲ ಅಂತ ಅನ್ಕೋತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ. ನನಗೆ ಪ್ಲೀಸ್ ವಾಯ್ಸ್ ನೋಟ್ ಕಳಿಸಿ. ಸರ್ ಇವಾಗ ಏನು ಹೇಳಿದ್ರು ಅದನ್ನು ಶೂಟ್ ಟೈಮಲ್ಲಿ ಹೇಳಿದರು. ಟೇಕ್ಸ್ ಆದಮೇಲೆ ಚೆನ್ನಾಗಿ ಮಾಡಿದ್ಯಾ ಅಷ್ಟೇ ಹೇಳ್ತಾಯಿದ್ರು. ಅದಾದಮೇಲೆ ಲುಕ್ಸ್ ವೈಸ್ ಹೇಳ್ತಾಯಿದ್ರು, ಸೂಟ್ ಆಗ್ತೀಯಾ ನೀನು, ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಪ್ರೇಮ್ ಸರ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಈಗ ಲೈಫ್ ಲೆಸನ್ಸ್ ನೀವೇನು ಕೇಳಿದ್ರಿ ಸರ್ ಹೇಳ್ಕೊಡ್ತಾ ಇದ್ರ ಅಂತ. ಅವರು ಅಷ್ಟೇ ಪಾತ್ರನ ಹೆಂಗೆ ಚೂಸ್ ಮಾಡಬೇಕು, ಅಷ್ಟು ಸ್ಮಾರ್ಟ್ನೆಸ್ ನೀನು ಯೂಸ್ ಮಾಡಬೇಕು ಈ ಇಂಡಸ್ಟ್ರಿಯಲ್ಲಿ. ಎಲ್ಲ ಥರ ಜನಗಳಿರ್ತಾರೆ, ಕೇರ್ಫುಲ್ಲಾಗಿ ನೋಡ್ಕೊಂಡು ನೀನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡು ಅಂತಲೂ ಹೇಳ್ತಾಯಿದ್ರು.
ಬಟ್ ಈ ವಾಯ್ಸ್ ನೋಟ್ ನೋಡೋದ್ಮೇಲೆ ನನಗೆ ಇನ್ನೂ ಬೂಸ್ಟ್ ಆಗ್ಬಿಡ್ತು ಎನರ್ಜಿ. ಒಳ್ಳೇದಾಗಲಿ ವಂದಿತಾ ಅವರೇ. ಆ್ಯಸ್ ರಮೇಶ್ ಸರ್ ಸೆಡ್, ನೀವು ಏನು ಅಂದರೆ ಸಿನಿಮಾಗಳನ್ನು ಸ್ಕ್ರಿಪ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಮುಂದಕ್ಕೆ, ಅದೇ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಮುಂದಿನ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೆ ಒಳ್ಳೇದಾಗಲಿ. ಆ್ಯಂಡ್ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ಅಂದರೆ KD ಸಿನಿಮಾ ನೋಡಿ ನಿಮ್ಮನ್ನು ಇಷ್ಟಪಡ್ತಾ ಇರುವಂತಹ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಜನಗಳಿಂದ. ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ ನಾನು ಇಷ್ಟೊಂದು ರೆಕಗ್ನೈಸ್ ಮಾಡ್ತಾರೆ ಈ ಪಾತ್ರದಿಂದ ಅಂತ. ಅಷ್ಟೇ ಪ್ರೀತಿ ಕೊಡ್ತಿದ್ದೀರಾ. ಆ್ಯಂಡ್ ಮುಂದೆ ಬರೋ ಪ್ರಾಜೆಕ್ಟ್ಸ್ಗೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈಗ ಬೆಳೀತಿರೋ ಪ್ರತಿಭೆಗಳಿಗೆ ನೀವೇ ಹಾರೈಸಬೇಕು. ಆ್ಯಂಡ್ ದಯವಿಟ್ಟು ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ ನಮ್ಮ KD, ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ನೋಡಿ. ಆ್ಯಂಡ್ ಇನ್ನಷ್ಟು ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ವಂದಿತಾ ಅವರೇ. ಸೊ ಗೂಗಲ್ ಪೇ ಮಾಡಿಬಿಡಿ, ಆ ವಾಯ್ಸ್ ನೋಟ್ ಕಳಿಸ್ತೀನಿ. ಖಂಡಿತ. ಬಿಕಾಸ್ ಈ ಮೂಮೆಂಟ್ಸ್ಗಳೆಲ್ಲ ಎಲ್ರಿಗೂ ಸಿಗಲ್ಲ. ಆ ಲೆಜೆಂಡ್ರಿ ಆ್ಯಕ್ಟರ್ಸ್ ಹತ್ರ ನಾವು ಈ ಥರ ಒಳ್ಳೆ ಮಾತುಗಳು ಕೇಳೋದಕ್ಕೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತೀವಿ. ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳನ್ನ ನಾವು ಮೀಟ್ ಮಾಡೋಕ್ಕೆ ಸಿಗಲ್ಲ. ಎಲ್ಲರೂ ಕಾಯ್ತಾ ಇರ್ತಾರೆ ಸರ್ನ ದೂರದಿಂದ ಒಂದ್ಸಲಿ ನೋಡೋಣ, ಮಾತಾಡಿಸ್ಬೇಕು, ಒಂದು ಫೋಟೋ ತೊಗೋಬೇಕು ಅಂತ. ನಾವು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೇ ನನಗೆ ಹೆಮ್ಮೆ ವಿಷಯ. ಥ್ಯಾಂಕ್ ಯು ಸೊ ಮಚ್ ವಂದಿತಾ ಅವರೇ. ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವಿತ್ ವಿಶ್ವವಾಣಿ TV ಸ್ಪೆಷಲ್ ಇಂಟರ್ವ್ಯೂ. ಥ್ಯಾಂಕ್ ಯು ವಿಶ್ವವಾಣಿ, ಆ್ಯಂಡ್ ಥ್ಯಾಂಕ್ ಯು ಸುಜಯ್ ನನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿವನ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ವಂದಿತಾ ಅಲಿಯಾಸ್ ಸರು ಅವರ ಮಾತುಗಳು. KD ಸಿನಿಮಾನ ನೀವು ಇನ್ನೂ ನೋಡಿಲ್ಲ ಅಂತ ಆದರೆ ಈ ಕೂಡಲೇ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿಕೊಂಡು ನೋಡಿ. ಸರು ಅವರ ಪಾತ್ರದಲ್ಲಿ ವಂದಿತಾ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.